ರೋಸ್ಟರ್ ಪದ್ಧತಿಯು ಸರಿಯಾಗಿದೆ ಎನ್ನುವುದನ್ನು ತಿಳಿದುಕೊಳ್ಳಲು ತಮ್ಮ ಲಾಗಿನ್ನಲ್ಲಿರುವ MIS ರಿಪೋರ್ಟನ್ನು ಡೌನ್ಲೋಡ್ ಮಾಡಿಕೊಳ್ಳುವುದು. PU MIS ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಿ. ನಂತರದಲ್ಲಿ ಇಲ್ಲಿ ಸೆಕ್ಷನ್ ರಿಪೋರ್ಟ್ನಲ್ಲಿ ತಮ್ಮ ಕಾಲೇಜ್ನಲ್ಲಿ ಸಂಯೋಜನೆ ಅನ್ಎಡೆಡ್ ಇದ್ದರೆ ಅನ್ಎಡೆಡ್, ಎಡೆಡ್ ಇದ್ದರೆ ಎಡೆಡ್, ಗೌರ್ಮೆಂಟ್ ಇದ್ದರೆ ಗೌರ್ಮೆಂಟನ್ನು ಸೆಲೆಕ್ಟ್ ಮಾಡುವುದು. ಈಗ ಸದರಿ ಕಾಲೇಜ್ ಎಡೆಡ್ ಮೇಲೆ ಕ್ಲಿಕ್ ಮಾಡಿ ಸರ್ಚ್ ಮೇಲೆ ಒತ್ತಿದಾಗ ಇಲ್ಲಿ ರಿಪೋರ್ಟ್ ತೆರೆಯುವುದು. ಅದರ ಎಕ್ಸೆಲ್ ಫಾರ್ಮೆಟನ್ನು ಡೌನ್ಲೋಡ್ ಮಾಡಿಕೊಂಡು ಅದನ್ನು ಓಪನ್ ಮಾಡಿದ ತಕ್ಷಣ ತಮಗೆ ಗೊತ್ತಾಗುವುದು ತಮ್ಮ ಕಾಲೇಜಿನಲ್ಲಿ ಸೀಟ್ ಮ್ಯಾಟ್ರಿಕ್ಸ್ ಯಾವ ರೀತಿ ಬಂದಿದೆ ಎಂದು. ಇಲ್ಲಿ ತಮಗೆ ಈ ಸಂಯೋಜನೆಯಲ್ಲಿ ಎಷ್ಟು ದಾಖಲಾತಿಯನ್ನು ಪಡೆದುಕೊಳ್ಳಲು ಅವಕಾಶವಿರುತ್ತದೆ ಎನ್ನುವುದು ತಿಳಿಯುತ್ತದೆ. ಅನಂತರ ತಾವು ಈ ಸಂಯೋಜನೆಯಲ್ಲಿ ಎಷ್ಟು ಒಟ್ಟು ದಾಖಲಾತಿಯನ್ನು ತೆಗೆದುಕೊಂಡಿರುವಿರಿ ಎಂದು ಈ ಕಾಲಮ್ನಲ್ಲಿ ತಿಳಿಯುತ್ತದೆ. ಅನಂತರ ಮ್ಯಾನೇಜ್ಮೆಂಟ್ ಕೋಟಾ, ಗೋರ್ಮೆಂಟ್ ಕೋಟಾ ಬಾಯ್ಸ್, ಗೋರ್ಮೆಂಟ್ ಕೋಟಾ ಗರ್ಲ್ಸ್ ಎಷ್ಟು ಆ್ಯಕ್ಚುಲಿ ನೀವು ಅಡ್ಮಿಷನ್ ಮಾಡಿಕೊಂಡಿರುವುದನ್ನು ಒಟ್ಟಾಗಿ ತಿಳಿಯುತ್ತದೆ. ನಂತರದಲ್ಲಿ ಜಾತಿವಾರು ಬಾಯ್ಸ್ ಗರ್ಲ್ಸ್ ಆ್ಯಕ್ಚುಯಲ್ ಅಡ್ಮಿಷನ್ ಎಷ್ಟು ನೀವು ತೆಗೆದುಕೊಂಡಿರುವುದನ್ನು ತಿಳಿಯುತ್ತದೆ. ಈ ರೀತಿಯಲ್ಲಿ ಕೊನೆಯಲ್ಲಿ ಬಂದಾಗ ಡಿಫರೆನ್ಸ್, ಇದು ಬಹಳ ಮುಖ್ಯವಾದ ಅಂಶ. ಇಲ್ಲಿ ಡಿಫರೆನ್ಸ್ನಲ್ಲಿ ನೋಡಿ, ಎಲ್ಲ ಕಡೆ 0 ಎಂದು ಬಂದರೆ ನಿಮ್ಮ ಶೀಟ್ ಮ್ಯಾಟ್ರಿಕ್ಸ್ ಅಥವಾ ರೋಸ್ಟರ್ ಪದ್ಧತಿಯು ಸರಿಯಾಗಿದೆ ಎಂದು ತಿಳಿದುಕೊಳ್ಳುವುದು. ಇಲ್ಲಿ ನೋಡಿ ಮ್ಯಾನೇಜ್ಮೆಂಟ್ ಕೋಟಾ 0 ಇದೆ, ಇದು ಸರಿಯಾಗಿದೆ. ಗೋರ್ಮೆಂಟ್ ಕೋಟಾ ಬಾಯ್ಸ್ ಮೈನಸ್ ಎಂದರೆ 4 ಗೋರ್ಮೆಂಟ್ ಕೋಟಾದಲ್ಲಿ ಹುಡುಗರು ಹೆಚ್ಚಾಗಿ ದಾಖಲಾತಿ ಪಡೆದುಕೊಂಡಿರುತ್ತಾರೆ. ಅದೇ ರೀತಿ ಇಲ್ಲಿ ಪ್ಲಸ್ನಲ್ಲಿ ಬಂದರೆ ಇದು ಈ ರೋಸ್ಟರ್ನಲ್ಲಿ ಕಡಿಮೆ ವಿದ್ಯಾರ್ಥಿಗಳು ಬಂದಿದ್ದಾರೆ ಎಂದರ್ಥ. ಇದಕ್ಕೆ ಏನು ಅಭ್ಯಂತರ ಇರುವುದಿಲ್ಲ. 0 ಅಥವಾ ಪ್ಲಸ್ನಲ್ಲಿ ಅಂಕಿ ಬಂದರೆ ಅಭ್ಯಂತರ ಇಲ್ಲ. ಆದರೆ ಮೈನಸ್ನಲ್ಲಿ ಬಂದರೆ ನೀವು ಅದಕ್ಕೆ ಉತ್ತರ ಕೊಡಬೇಕು. ಅಂದರೆ 7 ವಿದ್ಯಾರ್ಥಿಗಳು ಹೆಚ್ಚಾಗಿ ತೆಗೆದುಕೊಂಡಿರುವುದಕ್ಕೆ ಕಾರಣವೇನು? ಆ ಎಲ್ಲ ಕಾರಣವನ್ನು ತಮಗೆ ನೀಡಿದ ಈ ವರ್ಡ್ ಫೈಲ್ನಲ್ಲಿ ತಿಳಿಸುವುದು, ಇಲ್ಲಿ ಬರೆದು ತಿಳಿಸುವುದು. ಈಗಾಗಲೇ ಒಂದು ಕಾಲೇಜಿನ ಮಾಹಿತಿಯು ತಯಾರಿಸಿದ್ದು ಇಲ್ಲಿ ನೋಡಿ. ಇದು ಮ್ಯಾನೇಜ್ಮೆಂಟಲ್ಲಿ 15 ಪರ್ಮಿಷನ್ ಇತ್ತು, 15 ಅಡ್ಮಿಷನ್ ತಗೊಂಡಿದ್ದಾರೆ, ಡಿಫರೆನ್ಸ್ 0 ಇದೆ. ಆದ್ದರಿಂದ ಇಲ್ಲಿ ರೋಸ್ಟರ್ ಅನುಸರಿಸಲಾಗಿದೆ. GM ಬಾಯ್ಸ್ನಲ್ಲಿ ಈಗ 13 ನಮಗೆ ಪರ್ಮಿಷನ್ ಇತ್ತು, ಆದರೆ 20 ಅಡ್ಮಿಷನ್ ತೆಗೆದುಕೊಂಡಿದ್ದು -7. ಆ -7 ಹೆಚ್ಚು ವಿದ್ಯಾರ್ಥಿಗಳು ಪಡೆದುಕೊಳ್ಳಲು ಕಾರಣವೇನು? ಇಲ್ಲಿ ಕಾರಣವನ್ನು ನೀಡಲಾಗಿದೆ. ಅದೇ ರೀತಿ ಎಲ್ಲ ಕಡೆಯೂ ಹೇಳಬೇಕು. 0 ಬಂದರೆ ರೋಸ್ಟರ್ ಪದ್ಧತಿ ಒಳಗಡೆ ಅಲ್ಲೇನು ಅಭ್ಯಂತರವಿಲ್ಲ. 1 ಬಂದರೂ ಸಹ ಅಂದರೆ ಪ್ಲಸ್ನಲ್ಲಿ ಇದ್ದರೆ ಅಲ್ಲಿ ಆ ವಿದ್ಯಾರ್ಥಿ ದಾಖಲಾತಿಗೆ ಬಂದಿಲ್ಲ, ಕಡಿಮೆ ಅರ್ಜಿಗಳು ಬಂದಿದೆ ಎಂದು ಅಲ್ಲಿ ನೀವು ಉತ್ತರವನ್ನು ನೀಡಬೇಕು. ಇದೇ ರೀತಿ ಎಲ್ಲ ಕಾಲಮ್ಗಳನ್ನು ಸರಿಯಾಗಿ ತುಂಬಿ ಒಂದೇ ಉತ್ತರವನ್ನು ಎಲ್ಲ ಕಡೆ ಬರೆಯದೆ ಅದಕ್ಕೆ ಸಂಬಂಧಿಸಿದಂತೆ ಸರಿಯಾದ ಉತ್ತರವನ್ನು ಬರೆದು ಈ ಪ್ರತಿಯನ್ನು ತಮ್ಮ SATSನಲ್ಲಿ ಅಪ್ಲೋಡ್ ಮಾಡುವುದು. ಅದು ಅಪ್ಲೋಡ್ ಮಾಡೋ ಕ್ರಿಯೆಯು ಇಲ್ಲಿ ತಿಳಿಸಲಾಗುವುದು. ಇಲ್ಲಿ ಶೋಕಾಸ್ ನೋಟಿಸ್, ಈ ನೋಟಿಸ್ ಬಂದ ತಕ್ಷಣ ಇಲ್ಲಿ ಆ PDF ಅನ್ನು ನೀವು ಅಪ್ಲೋಡ್ ಮಾಡಬೇಕು. ಇಲ್ಲಿ ರಿಮಾರ್ಕ್ಸ್ ಅನ್ನು ಬರೆದು ಇಲ್ಲಿ ತಮಗೆ ತಿಳಿದಂಥ ರಿಮಾರ್ಕ್ಸ್ ಅನ್ನು ಬರೆದು ಸಬ್ಮಿಟ್ ಮಾಡುವುದು. ನಂತರದಲ್ಲಿ ನೋಟಿಸ್ ನಮಗೆ ದೊರೆಯುತ್ತದೆ. ಇಷ್ಟು ಮಾಡಿದರೆ ನಾವು ಮುಂದಿನ ಕ್ರಿಯೆಯನ್ನು ಕೈಗೊಳ್ಳಲು ಸಾಧ್ಯವಾಗುತ್ತದೆ. ಆದ್ದರಿಂದ ದಯವಿಟ್ಟು 3-man ಕಮಿಟಿಯ ಅಪ್ರೂವಲ್ ಆದ ತಕ್ಷಣ ಈ ನೋಟಿಸ್ಗೆ, ಶೋಕಾಸ್ ನೋಟಿಸ್ಗೆ ಉತ್ತರವನ್ನು ಈ ರೀತಿಯಾಗಿ ಸರಿಯಾಗಿ ತಯಾರಿಸಿ ತಮ್ಮ ಲಾಗಿನ್ನಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ಮುಂದಿನ ಕ್ರಿಯೆಯು ಪ್ರಾರಂಭವಾಗುವುದು.